ನಿಮ್ಮಮ್ಮ ಬಂದಾಗ ಅವರಲ್ಲಿದ್ದು ಒಳ್ಳೆತನ ಮಾತ್ರ ನಾನು ಗಮನಿಸಿದೆ. ಆದರೆ ಅವ್ರು ಯಾರು, ಎಲ್ಲಿಂದ ಬಂದಿದ್ದಾರೆ ಅಂತ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ದೆ ತಪ್ಪು ಮಾಡಿಬಿಟ್ಟೆ. ಐ ಆಮ್ ಸೋ ಸಾರಿ. ಯಾಕೊಂದಕ್ಕೆ ನಿಲ್ಲಿಸ್ಬಿಟ್ರಿ? ಈಗ ನೀವು ದಿಶಾ ಅಲ್ಲ, ದೀಪ ತಾನೆ. ನೋ ಅಬ್ಜೆಕ್ಷನ್, ಎಷ್ಟು ಬೇಕಾದ್ರೂ ಕೊಡ್ಬೋದು. ಹಸ್ಬೆಂಡು, ನೀವು ಮಲಗಿದ್ದೀರಾ ಅಂತ ಮುತ್ತು ಕೊಟ್ರೆ ಎಷ್ಟವಾಗಿದ್ದೀರಾ? ಕಳ್ಳ ಹಸ್ಬೆಂಡು ನೀವು. ನೀವು ಯಾವಾಗ ಹಣೆಗೆ ಪ್ರೀತಿಯಿಂದ ಮುತ್ತು ಕೊಟ್ರೋ ಆಗಲೇ ಎಚ್ಚರ ಆಯಿತು. ಈಗೇನು ಇನ್ನೊಂದು ಕೊಡ್ತಿರೋ ಇಲ್ವಾ? ಹಾಂ, ನೀವು ಕೊಡ್ತಿದ್ರೆ ನಾನೇ ಕೊಡ್ತೀನಿ. ಸಮಾಧಾನ ಆಯ್ತಾ? ಇನ್ನೊಂದು ಕೊಡ್ಲಾ? ಬೇಡ ಬಿಡಿ ಹಸ್ಬೆಂಡು. ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು. ಏನು? ಅವತ್ತು ಗಣಿಸುಬ್ಬನ ಕರ್ಕೊಂಡು ಸ್ಕೂಲ್ ಡೇಗೆ ಹೋಗಿದ್ವಲ್ಲ, ಸ್ಪೋರ್ಟ್ಸ್ ಡೇ. ಅಲ್ಲಿ ನನ್ನ ಫ್ರೆಂಡ್ ವಿರಾಟ್ ಅಂತ ಒಬ್ಬ ಸಿಕ್ಕಿದ್ದ ಅಂತ ಹೇಳಿದ್ನಲ್ಲ, ಅವನು ಅಚ್ಚುನ ಇಷ್ಟಪಡ್ತಾ ಇದ್ದಾನೆ. ಏನು ಹೇಳ್ತಿದ್ದೀರಾ ಹಸ್ಬೆಂಡು? ಅಕ್ಕ ಅವ್ರ ಮಗಳಿಗೋಸ್ಕರ ಅಮ್ಮನ ಥರ ಕೆಲಸ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತು. ಅದು ನಿಮಗೂ ಗೊತ್ತಾ? ನಿಮಗೂ ಗೊತ್ತಾ? ಅಚ್ಚುನೇ ನಂಗೆ ಹೇಳಿದ್ಲು. ಅಂದರೆ ಅಕ್ಕನೂ ಅವ್ರನ್ನ ಇಷ್ಟಪಡ್ತಿದ್ದಾರಾ? ಇಲ್ಲ, ನನ್ನ ಫ್ರೆಂಡ್ ಮಾತ್ರ ಅವನಿಗೆ ಅಚ್ಚುನ ಮದುವೆ ಆಗಬೇಕು ಅಂತ ಇರೋ ಆಸೆನ ನನ್ನ ಹತ್ರ ಹೇಳ್ಕೊಂಡ. ಬಟ್ ನಾನೇ ಅಚ್ಚುತ್ತಮ್ಮ ಅಂತ ಅವನಿಗೆ ಗೊತ್ತಿಲ್ಲ. ಅದಾದಮೇಲೆ ಅಚ್ಚು ಅವನ ಮಗಳಿಗೆ ಅಮ್ಮ ಆಗಿ ಕೆಲಸ ಮಾಡ್ತಿರೋದನ್ನು ಹೇಳಿದ್ಲು. ನಾನು ವಿರಾಟ್ ಅವಳನ್ನ ಇಷ್ಟಪಡ್ತಿರೋ ವಿಷಯನ, ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋ ವಿಷಯನ ಅವಳ ಹತ್ರ ಮಾತಾಡಿದೆ. ಅಕ್ಕ ಒಪ್ಕೊಂಡ್ರಾ? ಹೇಗೂ ಆ ರಾಹುಲ್ ಅರ್ಚನಾ ಅಕ್ಕಯಿಂದ ದೂರ ಆಗಿದ್ದಾನೆ. ವಿರಾಟ್ ಅವ್ರನ್ನ ಮದುವೆ ಮಾಡಿಕೊಂಡು ಅಕ್ಕ ಖುಷಿಯಾಗಿರ್ತಾರೆ ಅಂದರೆ ಆಗೋದೇ ಒಳ್ಳೇದಲ್ವಾ? ಹೌದು, ವಿರಾಟ್ ತುಂಬ ಒಳ್ಳೆಯವನು. ಅವ್ನು ನಂಗೆ ತುಂಬ ವರ್ಷದಿಂದ ಪರಿಚಯ. ಅಚ್ಚುನವನು ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆ ನನಗಿದೆ. ಅದನ್ನು ಅಚ್ಚುಗೂ ಹೇಳಿದ್ದೀನಿ. ಸರಿ ಹಸ್ಬೆಂಡು, ನಾನು ಇದ್ರ ಬಗ್ಗೆ ಅಕ್ಕನ ಹತ್ರ ಮಾತಾಡ್ತೀನಿ. ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊತೀನಿ. ಚಿರು, ಬಾ ಅಚ್ಚು. ಚಿರು, ನಿನ್ನ ಹತ್ರ ಸ್ವಲ್ಪ ಏನೋ ಮಾತಾಡಬೇಕಿತ್ತು. ವಿರಾಟ್ ಬಗ್ಗೆನಾ? ಹೌದು. ಹಂಗೆ ಒಂದು ನಿಮಿಷ ಇರೋ, ಫ್ರೆಶ್ ಅಪ್ ಆಗಿ ಬರ್ತೀನಿ. ಅಪ್ಪನ ಮುಂದೆ ಹೋಗಿ ಮಾತಾಡೋಣ. ನಿನ್ನ ಭವಿಷ್ಯದ ವಿಷಯನ ಅಪ್ಪನ ಹತ್ರ ಮಾತಾಡೋದೇ ಸರಿ. ಸರಿ ಆಯಿತು. ಹಸ್ಬೆಂಡು, ಮಾವನ ಮುಂದೆ ಏನು ಮಾತಾಡ್ತೀರಾ? ಅಲ್ಲೇ ಗೊತ್ತಾಗುತ್ತೆ ಬಿಡ್ರಿ. ಯಾಕೆ? ಸೀಕ್ರೆಟಾ? ಹಂಗೇನಿಲ್ಲ, ಮತ್ತೆ ಸರ್ಪ್ರೈಸ್. ಸರ್ಪ್ರೈಸ್. ತುಂಬ ದಿನ ಆಯಿತು, ಬೆನ್ನುಚ್ಚು ಕೊಡ್ತೀರಾ? ಐ ಆಮ್ ವೆರಿ ಸಾರಿ ಚಿರಾಗ್, ಬಟ್ ಐ ಆಮ್ ವೆರಿ ಬಿಸಿ. ಈಸ್ ಇಟ್? ಇಂಗ್ಲೀಷು ದಿಶಾ ಆದಮೇಲೆ ಹಾವ ಭಾವ ಅಲ್ಲದೆ ಭಾಷೆನೂ ಬದಲಾಗ್ಬಿಟ್ಟಿದೆ ನಿಮ್ಮದು. ಇದನ್ನೆಲ್ಲ ಅರ್ಚನಾ ಅಕ್ಕನೇ ನಂಗೆ ಹೇಳ್ಕೊಟ್ಟಿದ್ದು. ಓಹೋ, ಈಗ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಏನು? ಯಾಕ್ರಿ ಬಡಪಾಯಿ ಗಂಡನ ಮೇಲೆ ಕರುಣೆ ತೋರಿಸಲ್ಲ ನೀವು? ನೋಡಿ ಹಸ್ಬೆಂಡು, ಎಲ್ಲರ ಮುಂದೆ ನಾನು ದೀಪ ಅಂತ ಒಪ್ಕೋತೀನಲ್ವ, ಆವಾಗಲೇ ನಿಮ್ಮ ಇಷ್ಟದ ಪ್ರಕಾರ ನಡ್ಕೊಳ್ಳೋದು. ಅಲ್ಲಿವರೆಗೂ ನನಗೆ ಏನು ಕೇಳಬೇಡಿ, ಓಕೆನಾ? ಅಪ್ಪ ಅಚ್ಚು, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ. ಆದರೆ ಅದಕ್ಕೂ ಮುಂಚೆ ನಾನು ನಿಮ್ಮಿಬ್ಬರ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ. ಇಷ್ಟು ದಿನ ನೀವಿಬ್ಬರು ದಿಶಾ ವೇಷದಲ್ಲಿರೋರ ಜೊತೆ ಸೇರ್ಕೊಂಡು ಆಟ ಆಡಿದ್ದೆಲ್ಲ ಗೊತ್ತಾಯ್ತು ನನಗೆ. ಅವತ್ತು ಹೋಮದ ಪೂಜೆ ಇತ್ತಲ್ವ ನಮ್ಮ ಮನೆಯಲ್ಲಿ, ಆವಾಗಲೇ ಹಸ್ಬೆಂಡ್ಗೆ ನಾನೇ ದೀಪ ಅನ್ನೋ ಸತ್ಯ ಗೊತ್ತಾಯಿತು. ಹ್ಞೂ,
ಈ ವಿಷಯ ಎಲ್ಲ ಗೊತ್ತಿದ್ರೂ ಅದನ್ನು ನನ್ನಿಂದ ಮುಚ್ಚಿಟ್ಟು ನನ್ನನ್ನು ಕಾಡಿಸ್ತಿದ್ರು. ಆದರೆ ನೆನ್ನೆ ಅವ್ರ ಮುಂದೆ ದೀಪವಾಗಿ ನಿಲ್ಲೋ ಥರ ಮಾಡಿದ್ರು. ಇವ್ರು ಯಾಕೆ ದಿಶೆ ಆಗಿದ್ರು ಅನ್ನೋದೆಲ್ಲ ಗೊತ್ತಾಯ್ತಪ್ಪ ನನಗೆ. ಈ ಮನೇನ ಹಾಳು ಮಾಡಬೇಕು ಅಂತ ಹೊರಟಿರೋ ಅದಕ್ಕೆ ಬಗ್ಗೆ, ಇವ್ರು ಕಂಡುಹಿಡಿಬೇಕು ಅಂತ ಹೊರಟಿರೋ ಸತ್ಯಕ್ಕೆ ನಾನು ಇನ್ಮೇಲೆ ಸಾಥ್ ಕೊಡ್ತೀನಿ. ಅವರಿಂದ ನಿಮಗೆ ಈ ಸ್ಥಿತಿ ಬಂದಿದೆ ಅಂತ ಗೊತ್ತಾಗಿ ತುಂಬ ನೋವಾಯ್ತಪ್ಪ. ಇನ್ಮೇಲೆ ನೀವೇನು ಯೋಚನೆ ಮಾಡಬೇಡಿ. ಇದಕ್ಕೆಲ್ಲ ನಾನು ದೀಪ ಅವ್ರು ಸೇರ್ಕೊಂಡು ಒಂದು ಅಂತ್ಯ ಹಾಡ್ತೀವಿ. ಇನ್ಮೇಲೆ ಅದಕ್ಕೆ ಹಾಡ್ತಿರೋ ಆಟಕ್ಕೆ ಪರ್ಮನೆಂಟಾಗಿ ಬ್ರೇಕ್ ಹಾಕ್ತೀನಿ. ನೀವು ಟೆನ್ಷನ್ ಮಾಡ್ಕೋಬೇಡಿ ಅಪ್ಪ. ಶಿರು, ಇವತ್ತು ಅಪ್ಪನ ಬಾಯಿ ನನ್ನ ಹೆಸರು ಬಂದಿದೆ ಅಂದರೆ ಸದ್ಯದಲ್ಲೇ ಅಪ್ಪನ ಮಾತು ಬರುತ್ತೆ. ಖಂಡಿತ ಹಚ್ಬಿಡು. ಈ ಗಳಿಗೆಗೋಸ್ಕರ ತಾನೇ ನಾವೆಲ್ಲರೂ ಕಾಯ್ತಿದ್ದು. ಇಷ್ಟು ದಿನ ಅದಕ್ಕೇನೆ ದೇವರು ಅವ್ರು ಹೇಳಿದ್ದೆ ವೇದವಾಕ್ಯ ಅಂದ್ಕೊಂಡಿದ್ದೆ ಅಪ್ಪ. ಆದರೆ ಈಗ ಅವರಲ್ಲಿರೋ ಎಲ್ಲ ಕೆಟ್ಟ ಗುಣಗಳನ್ನ ದೀಪ ಅವ್ರು ನನಗೆ ಅರ್ಥ ಮಾಡಿಸಿದ್ರು. ಅದಕ್ಕೆ ಮಾಡಿರೋ ತಪ್ಪನ್ನು ಅವರಾಗ ಅವರೇ ಎಲ್ಲರ ಮುಂದೆ ಒಪ್ಕೊಳ್ಳೋವರೆಗೂ ದೀಪ ಅವರು ದಿಶೆ ಆಗೇ ಇರ್ತಾರೆ. ಇದೆಲ್ಲದ್ರ ಮಧ್ಯೆ ಒಂದು ಖುಷಿ ವಿಷಯ ಏನಂತಂದರೆ, ಅಚ್ಚು ಲೈಫಲ್ಲಿ ಹೊಸದಾಗಿ ಒಂದು ತಂಗಾಳಿ ಬೀಸಕ್ಕೆ ಶುರುವಾಗಿದೆ. ನನ್ನ ಫ್ರೆಂಡ್ ಸೈಕಿಯಾಟ್ರಿಸ್ಟ್ ವಿರಾಟ್ ಗೊತ್ತಲ್ಲ ನಿಮಗೆ, ಅವನ ಮಗಳಿಗೆ ತಾಯಿಯಾಗಿ ನೋಡ್ಕೊಳ್ಳೋ ಕೆಲಸನ ಅಚ್ಚು ಮಾಡ್ತಿದ್ಲು ನಮಗೆ ಹೇಳ್ದೇನೆ. ಅಚ್ಚು ಆ ಮಗುನ ನೋಡ್ಕೊಳ್ಳೋ ರೀತಿ ನೋಡಿ, ಅವಳಲ್ಲಿರೋ ಒಳ್ಳೆ ಗುಣಗಳನ್ನ ನೋಡಿ ವಿರಾಟ್ ಅಚ್ಚು ನಮ್ಮ ಮದುವೆ ಆಗಬೇಕು ಅಂತ ಆಸೆ ಪಟ್ಟಿದ್ದಾನೆ. ಈ ವಿಷಯನ ಅವನು ನನ್ನ ಹತ್ರ ಹೇಳ್ಕೊಂಡ. ನನಗೂ ಅಚ್ಚು ಇನ್ನೂ ಎಷ್ಟು ದಿನ ಒಂಟಿಯಾಗಿರ್ತಾಳೆ ಅಂತ ಅನ್ನಿಸ್ತಾ ಇತ್ತು. ವಿರಾಟ್ ಅಚ್ಚುಗೆ ಒಳ್ಳೆ ಪಾರ್ಟ್ನರ್. ನನಗೂ ಓಕೆ, ನೀನು ಮದುವೆ ಆಗು, ಯೋಚನೆ ಮಾಡು ಅಂತ ಹೇಳಿದ್ದೀನಪ್ಪ. ಈಗ ಅಚ್ಚು ಅವಳ ಅಭಿಪ್ರಾಯ ಹೇಳೋಕ್ಕೆ ಬಂದಿರೋದು. ನನ್ನ ಪ್ರಕಾರ ಅಚ್ಚು ವಿರಾಟ್ನ ಮದುವೆ ಆಗೋದೇ ಒಳ್ಳೆಯದು. ಆ ಮಗುನೂ ಅಚ್ಚುನೇ ತನ್ನಮ್ಮ ಅಂತ ಹಚ್ಕೊಂಡ್ಬಿಟ್ಟಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ?